ಜೀವನೋತ್ಸಾಹ ಅಂತ. ನಾನು ಜನರಲ್ ಪಬ್ಲಿಕ್ಕಿಗೆ ಟ್ರೈನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾವ ವಿಷಯದ ಮೇಲೆ ಜನಸಾಮಾನ್ಯರಿಗೆ ಟ್ರೈನಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಈ ಶೀರ್ಷಿಕೆ ನನ್ನ ಮನಸ್ಸಿಗೆ ಬಂತು. ನಾನು ಸಂದರ್ಶನ ಮಾಡ್ತಾ ಕೆಲವು ವ್ಯಕ್ತಿಗಳಲ್ಲಿ ಜೀವನೋತ್ಸಾಹ ಗುರುತಿಸಿದವರನ್ನು, ಆ ವ್ಯಕ್ತಿಗಳ ಉದಾಹರಣೆಗಳನ್ನೇ ಈ ಕೃತಿಯಲ್ಲಿ ಕೊಟ್ಬಿಟ್ಟಿದ್ದೇನೆ. ಜೊತೆಗೆ ಜೀವನೋತ್ಸಾಹದ ಮಹತ್ವ, ಜೀವನೋತ್ಸಾಹ ಅಂದರೆ ಏನು ಅಂತ ಅರ್ಥ ಮಾಡಿಸೋದಕ್ಕೆ ಚಿತ್ರಗಳ ರೂಪದಲ್ಲಿ ಕೆಲವೊಂದು ಶೀರ್ಷಿಕೆಗಳನ್ನು ಕೊಟ್ಟಿದ್ದೇನೆ. ಅದನ್ನು ಮಾತ್ರ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಉತ್ಸಾಹವೆಂದರೆ ಹುಚ್ಚು ಮಳೆ ಹನಿಯಂತೆ, ಉತ್ಸಾಹವು ಹೊಳೆಯುವ ಬಾಣಸಿಗನಂತೆ, ಉತ್ಸಾಹವು ಬಿಸಿಲಿನ ಕಿರಣದಂತೆ. ಯಾಕೆಂದರೆ ವಿಟಮಿನ್ ಡಿ ಥರ ಕೆಲಸ ಮಾಡ್ತದಲ್ಲ, ಅದು ಎಸ್ಪೆಷಲಿ ಮಾರ್ನಿಂಗ್ ಅವರ್ಸ್. ಉತ್ಸಾಹವು ಹೂವು ಬೆಳೆಯುವ ಚಿಗುರಿನಂತೆ. ಆ ಉತ್ಸಾಹ ಒಂದು ಹೂವು ಒಡೆದು ಬರ್ತದಲ್ಲ, ದೊಡ್ಡದಾಗಿ ಚಿಕ್ಕದಾಗಿರೋದ್ರಿಂದ ಅರಳೋ ಪ್ರಾಸೆಸ್ ನೋಡಿದಾಗ ಹಾಗೆ ನಮ್ಮ ಪ್ರತಿದಿನ ಇರಬೇಕು ಅಂತ. ಉತ್ಸಾಹವು ಹೊಳೆಯುವ ನದಿಯಂತೆ. ಒಂದು ನದಿ ದಡದಲ್ಲಿ ನಿಂತ್ಕೊಂಡಾಗ ಸೂರ್ಯನ ಕಿರಣಗಳದ್ರ ಮೇಲೆ ಬಿದ್ದಾಗ ನೋಡೋಕ್ಕೆ ವಾವ್ ಅಂತ ಫೀಲಿಂಗ್ ಬರುತ್ತಲ್ಲ, ಸಂಗೀತದ ಕಾರಂಜಿ ಇದ್ದಂತೆ. ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಜೀವಂತಿಕೆಯ ಲಕ್ಷಣ ಅಂದರೆ ನೀವು ಬದುಕಿದ್ದೀರಾ, ಜೀವ ಇದೆ ಅಂತ, ಅದು ಜೀವಂತಿಕೆಯ ಲಕ್ಷಣವನ್ನು ನೀಡುತ್ತೆ. ಸಂಚಲನ ಶಕ್ತಿ ಅಂದರೆ ಪ್ರಾಸೆಸ್ ಆಫ್ ಮೂಮೆಂಟ್ ಅಲ್ವೇ. ವಾಯು ಸಂಚಾರ ಆಗ್ತಾ ಇದೆ, ರಕ್ತ ಸಂಚಾರ ಆಗ್ತಾ ಇದೆ. ಆ ಸಂಚಾರ ಆಗ್ತಾ ಇರೋದು ನಿಮ್ಮ ಹಾವಭಾವಗಳಲ್ಲಿ, ಶಾರೀರಿಕ ಭಾಷೆಯಲ್ಲಿ ವ್ಯಕ್ತ ಆಗಬೇಕಲ್ವ ಸ್ನೇಹಿತರೆ. ಜೊತೆಗೆ ಸಂತೋಷದ ಬುಗ್ಗೆ, ಹ್ಯಾಪಿನೆಸ್, ಕರೆಕ್ಟ್. ಸೊ ಆ ಸಂತೋಷ ನಿಮ್ಮ ಬದುಕಿನಲ್ಲಿ ಇರಲಿಲ್ಲ ಅಂದರೆ ಹೇಗಿರುತ್ತೆ? ಸೊ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಉತ್ಸಾಹವನ್ನು ಇಟ್ಟುಕೊಳ್ಳಬೇಕೆಂದರೆ ನೀವು ಸದಾ ಸಕ್ರಿಯರಾಗಿರಬೇಕು, ಆ್ಯಕ್ಷನ್ ಓರಿಯೆಂಟೆಡ್ ಆಗಿರಬೇಕು, ಕರೆಕ್ಟ್. ಸೊ ಇಂಪ್ಲಿಮೆಂಟರ್ ಆಗಿರಬೇಕು. ಸೊ ನಿಮ್ಮ ಬದುಕಿನಲ್ಲಿ ಏನೋ ಅಂದ್ಕೊತೀರಿ, ಕೆಲಸ ಮಾಡಬೇಕು ಅಂತೀರಿ, ಕೆಲಸ ಆ್ಯಕ್ಚುಲಿ ಮಾಡಿ. ಎಷ್ಟೋ ಜನ ಬರೀ ಓದ್ಬಿಟ್ಟು ಜ್ಞಾಪಕ ಇಟ್ಕೋತಾರೆ ಅಥವಾ ಏನೋ ಓದಿ ಇನ್ಫಾರ್ಮೇಷನ್ ತೊಗೊತಾರೆ. ಆದರೆ ಟ್ರಾನ್ಸ್ಫರ್ಮೇಷನ್ ಆಗಬೇಕಂದ್ರೆ ನೀವು ಸಕ್ರಿಯರಾಗಿರಬೇಕು, ನಿಮ್ಮಲ್ಲಿ ಉತ್ಸಾಹ ಪುಟಿತಾ ಇರಬೇಕು. ಈಗ ಒಂದು ಬೆಲೂನ್ ಇದೆ ಅಂದ್ಕೊಳ್ಳಿ, ಆ ಬೆಲೂನ್ ಇದ್ದರೆ ಅದು ಅದರೊಳಗಡೆ ಗಾಳಿ ಇರಲಿಲ್ಲ ಅಂದರೆ ಹೇಗಿರುತ್ತೆ ನೋಡೋಕ್ಕೆ? ಅದೇ ಅದರಲ್ಲಿ ಗಾಳಿ ಇದ್ದರೆ ವಾವ್, ಕರೆಕ್ಟಾ? ಎಷ್ಟು ತುಂಬ ಆಕರ್ಷಕವಾಗಿ ಕಾಣುತ್ತೆ. ಅದರಲ್ಲೂ ಬಣ್ಣ ಬಣ್ಣದ ಬೆಲೂನ್ಗಳನ್ನು ನೋಡೋದಕ್ಕೆ ಎಷ್ಟು ಚಿತ್ತಾರ, ಒಂಥರ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ಹಾಗೆ ಗಾಳಿ ಇಲ್ಲದ ಬೆಲೂನಿನಂತೆ ನಮ್ಮ ಬದುಕು ಆಗುವುದು ಬೇಡ. ನಮ್ಮ ಬದುಕಿನಲ್ಲಿ ನಾವು ಜೀವನೋತ್ಸಾಹವನ್ನು ಉಳ್ಳೋಣ. ಅದನ್ನು ಹೊಂದಬೇಕು ಅಂದರೆ ನನ್ನ ಈ ಕೃತಿ ನಿಮಗೆ ಸಹಾಯ ಮಾಡುತ್ತೆ. ಕೆಲವು ಸಾಧಕರ ಬಗ್ಗೆ ಇಲ್ಲಿ ಹೇಳಿದ್ದೇನೆ. ಉದಾಹರಣೆಗೆ ಪಂಡಿತ್ ಸುಧಾಕರ್ ಚತುರ್ವೇದಿಯನ್ನವ್ರನ್ನ ನಾನು 123ನೇ ವಯಸ್ಸಿನಲ್ಲಿ ಭೇಟಿಯಾಗಿದ್ದೆ. ಅವರು, ಜಯಪ್ರಕಾಶ್, ನಾನು ನನ್ನ ಚಿಕ್ಕಂದಿನ ತುಂಟಾಟಗಳೆಲ್ಲ ನನಗೆ ನೆನಪಾಗುತ್ತೆ, ನನಗೆ ನೆನಪಿದೆ ಅಂತ ಹೇಳಿದರು ರೀ. ಜಲಿಯನ್ ವಾಲಾಬಾಗ್ ದುರಂತವನ್ನು ಕಣ್ಣಾರೆ ಕಂಡವರು, ಬದುಕಿ ಉಳಿದ ಕೆಲವರಲ್ಲಿ ಅವರು ಒಬ್ಬರಾಗಿದ್ದರು. ಈ ಕೋವಿಡ್ ಸಂದರ್ಭದಲ್ಲಿ ತೀರ್ಕೊಂಡ್ರು. ಬಟ್ ಅವ್ರ ಮಾತುಗಳನ್ನು ಈಗಲೂ ನನಗೆ ಮರೆಯೋಕ್ಕಾಗ್ತಾ ಇಲ್ಲ. ಪ್ರೊಫೆಸರ್ ರೋಹಿಡೇಕರ್ ಅಂತ ಎಜುಕೇಷನಿಸ್ಟ್ ಇದ್ದರು. ಅವರು ಎಷ್ಟು ಉತ್ಸಾಹದಿಂದ ಸಕ್ರಿಯರಾಗಿದ್ದರು ಅಂತ ಅಂದರೆ ನಮ್ಮ ಬದುಕು ಹೀಗಿರಬೇಕಲ್ವಾ ಅಂತ ಅನಿಸುತ್ತೆ. ಹಿರೇಮಗಳೂರು ಕಣ್ಣನ್ನವರ ತಂದೆ ಸವ್ಯಸಾಚಿ ಅಂತ ಇದ್ದರು. ಒಂದು ಸರಿ ಹಿರೇಮಗಳೂರಿಗೆ ಹೋದರೆ, ನಾವು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಕನ್ನಡ ಸಂಘದವರೆಲ್ಲ ನಾವು ಹೋಗಿದ್ವಿ ಒಂದು ಸರಿ. ಒಳ್ಳೆ 18-20 ವರ್ಷದವ್ರ ಥರ ಪುಟಿತಾ ಇದ್ದರು ಮಾತಾಡಬೇಕಾದ್ರೆ. ನಾವು ಕೂಡ ಆ ರೀತಿಯ ಬದುಕಿನಲ್ಲಿ ಉತ್ಸಾಹವನ್ನು ಹೊಂದಿ ಪುಟಿಯೋಣ ಅಂತ ನಿಮಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ನನ್ನ ಪುಸ್ತಕ ಸಪ್ನ ಬುಕ್ ಹೌಸ್ಗಳಲ್ಲಿ ಲಭ್ಯ ಆಗ್ತದೆ ಅಥವಾ Amazon.in ಲಭ್ಯ ಇರುತ್ತೆ. ನಿಮ್ಮ ಬದುಕಿನಲ್ಲಿ ನೀವು ಉತ್ಸಾಹದ ಪ್ರಮಾಣ ಕಡಿಮೆ ಇದ್ದರೆ ಅದನ್ನು ವೃದ್ಧಿಸ್ಕೊಳ್ಳಿ. ಜೊತೆಗೆ ಇನ್ನೊಂದು ಗೊತ್ತಾ, ಜೀವನದಲ್ಲಿ ಉತ್ಸಾಹ ಇಟ್ಕೊಂಡ್ರೆ ನಿಮಗೆ ಮಾನಸಿಕವಾದ ಒತ್ತಡ ಬರೋದಿಲ್ಲ. ಎಷ್ಟು ಒಳ್ಳೆಯದಾಯ್ತಲ್ವಾ? ಧನ್ಯವಾದ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055